ಹಾಯ್ ಸ್ನೇಹಿತರೆ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಆಮ್ ಪುಷ್ಪಲತಾ. ಮೊದಲನೇ ಪ್ರಶ್ನೆ ನೋಡೋಣ ಬನ್ನಿ. ಚೂಸ್ ದ ವರ್ಡ್ ವಿಚ್ ಈಸ್ ಆಪೋಸಿಟ್ ಇನ್ ಮೀನಿಂಗ್ ಟು ದ ಅಂಡರ್ಲೈನ್ ವರ್ಡ್ ಇನ್ ದ ಫಾಲೋವಿಂಗ್ ಸೆಂಟೆನ್ಸ್ ಅಂತ ಇದೆ. ಐ ಹ್ಯಾಡ್ ಅ ವೆರಿ ಲೂಸೈಡ್ ಡ್ರೀಮ್. ಆಪ್ಷನ್ 1 ಫ್ಯಾಂಟಾಸ್ಟಿಕ್, ಆಪ್ಷನ್ 2 ಕನ್ಫ್ಯೂಷನಿಂಗ್, ಆಪ್ಷನ್ 3 ಕಂಡೆನ್ಸೆಂಡಿಂಗ್, ಆಪ್ಷನ್ 4 ಗ್ರಾಫಿಕ್. ಸ್ನೇಹಿತರೆ, ಇಲ್ಲಿ ಕ್ಲಿಯರಾಗಿ ಓದ್ಕೊಳ್ಬೇಕು. ಚೂಸ್ ದ ವರ್ಡ್ ವಿಚ್ ಈಸ್ ಅಪೋಸಿಟ್ ಇನ್ ಮೀನಿಂಗ್ ಟು ದ ಅಂಡರ್ಲೈನ್ ವರ್ಡ್. ಅಂದರೆ ಲೂಸೈಡ್ಗೆ ವಿರುದ್ಧವಾದ ಪದ ಕೇಳಿದ್ದಾರೆ ಸ್ನೇಹಿತರೆ. ಲೂಸೈಡ್ ಅಂದರೆ ಏನು? ಲೂಸೈಡ್ ಪದದ ಅರ್ಥ ಏನಂದರೆ ಕ್ಲಿಯರಾಗಿ ಇರುವ, ಸ್ಪಷ್ಟವಾಗಿರುವ ಎಂದರ್ಥ. ಆಪ್ಷನ್ 1 ಫ್ಯಾಂಟಾಸ್ಟಿಕ್. ಫ್ಯಾಂಟಾಸ್ಟಿಕ್ ಎಂದರೆ ಅಂತ ಅರ್ಥ. ಫ್ಯಾಂಟಾಸ್ಟಿಕ್ ಅಂದರೆ ಅದ್ಭುತವಾದದ್ದು ಎಂದರ್ಥ. ಕನ್ಫ್ಯೂಷನಿಂಗ್ ಅಂದರೆ ಗೊಂದಲಮಯವಾದದ್ದು ಎಂದರ್ಥ. ಕಂಡೆನ್ಸೆಂಡಿಂಗ್ ಎಂದರೆ ನಿರಾಕರಿಸು, ಒಪ್ಪಿಕೊಳ್ಳದಿರುವುದು ಎಂದರ್ಥ. ಗ್ರಾಫಿಕ್ ಎಂದರೆ ವರ್ಣಚಿತ್ರದಲ್ಲಿ ಬಳಸುವುದಾಗಿದೆ ಸ್ನೇಹಿತರೆ, ಗ್ರಾಫಿಕ್. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದೆಂದರೆ ಆಪೋಸಿಟ್ ವರ್ಡ್. ಲೂಸೈಡ್ ಡ್ರೀಮ್ಗೆ ಅಪೋಸಿಟ್ ವರ್ಡ್ ಯಾವುದು ಎಂದರೆ ಸರಿಯಾದ ಉತ್ತರ ಆಪ್ಷನ್ 2 ಆಗುತ್ತೆ ಸ್ನೇಹಿತರೆ, ಕನ್ಫ್ಯೂಷನಿಂಗ್. ಆಪ್ಷನ್ 2 ಸರಿಯಾದ ಉತ್ತರವಾಗುತ್ತದೆ. ಲೂಸೈಡ್ ಅಂದರೆ ಸ್ಪಷ್ಟವಾದ, ಕ್ಲಿಯರ್ವಾದ ಆದುದರಿಂದ ಫ್ಯಾಂಟಾಸ್ಟಿಕ್ ಎಂಬುದು ಅದ್ಭುತ ಆಗುವುದಿಲ್ಲ ಸ್ನೇಹಿತರೆ. ಕನ್ಸೆಂಡಿಂಗ್ ಅಂದರೆ ನಿರಾಕರಿಸು ಅಂತ ಅರ್ಥ. ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ ಆಗುತ್ತೆ ಸ್ನೇಹಿತರೆ. ಸೊ ಸರಿಯಾದ ಉತ್ತರ ಆಪ್ಷನ್ 2 ಆಗಿದೆ. ಕನ್ಫ್ಯೂಷನಿಂಗ್ ಸರಿಯಾದ ಉತ್ತರವಾಗಿದೆ. ನೆಕ್ಸ್ಟ್ ನೋಡೋಣ. ಚೂಸ್ ದ ವರ್ಡ್ ಈಸ್ ಅಪೋಸಿಟ್ ಇನ್ ಮೀನಿಂಗ್ ಟು ದ ಅಂಡರ್ಲೈನ್ ವರ್ಡ್ ಇನ್ ದ ಫಾಲೋವಿಂಗ್ ಸೆಂಟೆನ್ಸ್. War it cities are loathsome to visit. Option 1 bewildering, option 2 abominable, option 3 amusing, option 4 delightful. Option 4 delightful. So war hit cities are loathsome to visit. ಇಲ್ಲಿ ಲೋಥಸಮ್ ಮೀನಿಂಗ್ ಏನಂತ ತಿಳ್ಕೊಳ್ಬೇಕು ಸ್ನೇಹಿತರೆ. ಲೋಥಸಮ್ ಎಂದರೆ ಅಸಹ್ಯಕರ, ಅಹಿತಕರ ಎಂದರ್ಥ. ಲೋಥಸಮ್ ಎಂದರೆ ಅಹಿತಕರ ಎಂದರ್ಥ ಸ್ನೇಹಿತರೆ. ಆಪ್ಷನ್ ಅಲ್ಲಿ ಯಾವುದು ಆಪೋಸಿಟ್ ವರ್ಡ್ ಅಂತ ಕೇಳಿದರೆ ಸ್ನೇಹಿತರೆ ಲೋಥಸಮ್ಗೆ bewildering, abominable, amusing, delightful. ಸೊ ನೀವು ಇವುಗಳಲ್ಲಿ ಡಿಲೈಟ್ಫುಲ್ ಅನ್ನೋ ವರ್ಡ್ ಕೇಳಿರ್ತೀರ ಸ್ನೇಹಿತರೆ ಆಲ್ರೆಡಿ ಅಂದ್ಕೊಳ್ತೀನಿ. ಸೊ ಇವುಗಳಲ್ಲಿ ಈ ಪದಗಳ ಅರ್ಥನ ನೋಡ್ತಾ ಬರೋಣ. bewildering ಅಂದರೆ ಪದದ ಅರ್ಥ ದಿಗ್ಭ್ರಮೆಗೊಳಿಸುವ ಎಂದರ್ಥ. ದಿಗ್ಭ್ರಮೆಗೊಳಿಸುವ ಎಂದರ್ಥ. ಅಬೋಮೈನೇಬಲ್ ಅಂದರೆ ಅಸಹ್ಯಕರವಾದ ಎಂದರ್ಥ. ಅಸಹ್ಯಕರವಾದ ಎಂದರ್ಥ ಅಬೋಮೈನೇಬಲ್ ಅಂದರೆ. ಅಮ್ಯೂಸಿಂಗ್ ಪದದ ಅರ್ಥ ವಿನೋದಮಯವಾದ. ಡಿಲೈಟ್ಫುಲ್ ಪದದ ಅರ್ಥ ಸಂತೋಷಕರವಾದ ಎಂದರ್ಥ ಸ್ನೇಹಿತರೆ. ಸೊ ಸರಿಯಾದ ಉತ್ತರ ಯಾವುದೆಂದರೆ ಆಪ್ಷನ್ 4 ಆಗಿದೆ ಸ್ನೇಹಿತರೆ, ಡಿಲೈಟ್ಫುಲ್ ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಚೂಸ್ ದ ವರ್ಡ್ ವಿಚ್ ಈಸ್ ದ, ಇಲ್ಲಿ ನೋಡಿ ಸ್ನೇಹಿತರೆ, ಸಿನೋನಮಿಸ್ ಆರ್ ನಿಯರೆಸ್ಟ್ ಟು ದ ಮೀನಿಂಗ್ ಆಫ್ ದ ಅಂಡರ್ಲೈನ್ ವರ್ಡ್ ಇನ್ ದ ಫಾಲೋವಿಂಗ್ ಸೆಂಟೆನ್ಸ್. ದ ಚೀಫ್ ಗೆಸ್ಟ್ ಶುಡ್ ನಾಟ್ ಬಿ ಅಲೌಡ್ ಟು ಆಸ್ಕ್ ಇಂಪರ್ಟಿನೆಂಟ್ ಕ್ವಶನ್ಸ್ ಅಂತ ಇದೆ. ಆಪ್ಷನ್ 1 ಇಂಪಾರ್ಟೆಂಟ್, ಆಪ್ಷನ್ 2 ಇಂಡಿಗ್ನೆಂಟ್, ಆಪ್ಷನ್ 3 ಇಂಪುಡೆಂಟ್, ಆಪ್ಷನ್ 4
ಇರ್ರೆಸುಲೇಟ್ ಅಂತ ಇದೆ ಸ್ನೇಹಿತರೆ. ಇದಕ್ಕೆ ಯಾವುದು ಸಿನೋನಮಿ? ಸರಿಯಾದ ಉತ್ತರ ಕೇಳಿದ್ದಾರೆ. ಇಂಪಾರ್ಟಿನೆಂಟ್ ಪದದ ಅರ್ಥ ಏನಂತ ತಿಳ್ಕೋಬೇಕು ಸ್ನೇಹಿತರೆ. ಇಂಪಾರ್ಟಿನೆಂಟ್ ಟು ಆಸ್ಕ್ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಇದೆ ಸ್ನೇಹಿತರೆ. ಇಂಪಾರ್ಟೆಂಟ್ ಪದದ ಅರ್ಥ ಅಸಂಬದ್ಧ ಎಂದಾಗುತ್ತದೆ ಸ್ನೇಹಿತರೆ. ಆಪ್ಷನ್ 1 ಇಂಪಾರ್ಟೆಂಟ್ ಪದದ ಅರ್ಥ ಶಕ್ತಿಹೀನ. ಇಂಪಾರ್ಟೆಂಟ್ ಪದದ ಅರ್ಥ ಶಕ್ತಿಹೀನ. ಆಪ್ಷನ್ 2 ಇಂಡಿಗ್ನೆಂಟ್ ಪದದ ಅರ್ಥ ಕೋಪಗೊಂಡ. ಆಪ್ಷನ್ 3 ಇಂಪ್ರುಡೆಂಟ್ ನಿರ್ಲಜ್ಜ ಎಂದರ್ಥ ಸ್ನೇಹಿತರೆ. ಆಪ್ಷನ್ 4 ಇರ್ರೆಸುಲೇಟ್ ಅನಿರ್ದಿಷ್ಟ ಎಂದರ್ಥ ಆಗುತ್ತದೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದೆಂದರೆ ಆಪ್ಷನ್ 3 ಆಗುತ್ತೆ ಸ್ನೇಹಿತರೆ. ಇಂಪ್ರುಡೆಂಟ್ ಸರಿಯಾದ ಉತ್ತರವಾಗುತ್ತದೆ. ಇಂಪ್ರುಡೆಂಟ್ ಎಂದರೆ ನಿರ್ಲಜ್ಜ, ಅಸಂಬದ್ಧ, ನಿರ್ಲಜ್ಜ ಅಂದರೆ ಇವು ಸಿನೋನಮಿ ಸಮಾನಾರ್ಥಕ ಪದಗಳು ಸ್ನೇಹಿತರೆ. ಸಿನೋನಮಿ ಎಂದರೆ ಸಮಾನಾರ್ಥಕ ಪದಗಳನ್ನು ನಾವು ನೋಡಬೇಕಾಗಿದೆ ಇಲ್ಲಿ. ನೆಕ್ಸ್ಟ್, ಚೂಸ್ ದ ಕರೆಕ್ಟ್ ಒನ್ ಸಬ್ಸ್ಟಿಟ್ಯೂಟ್ ಫಾರ್ ದ ಫಾಲೋವಿಂಗ್ ಸೆಂಟೆನ್ಸ್ ಫ್ರಮ್ ದ ಚಾಯ್ಸ್ ಗಿವನ್ ಬಿಲೋ ಅಂತ ಇದೆ. ಅ ಪರ್ಸನ್ ಹೂ ಟ್ರಾವೆಲ್ ಬೈ ಫುಟ್ ಈಸ್ ಅಂತ ಕೇಳಿದ್ದಾರೆ. ಆಪ್ಷನ್ 1 pedestrian, ಆಪ್ಷನ್ 2 footer, ಆಪ್ಷನ್ 3 jogger, ಆಪ್ಷನ್ 4 journeyer. ಅ ಪರ್ಸನ್ ಹೂ ಟ್ರಾವೆಲ್ಸ್ ಬೈ ಫುಟ್ ಈಸ್ ಕಾಲ್ನಡಿಗೆಯಲ್ಲಿ ನಡೆಯುವವರನ್ನು ನಾವು ಏನಂತ ಕರಿತೀವಿ ಅಂತ ಕೇಳಿದ್ದಾರೆ ಸ್ನೇಹಿತರೆ. ಇದರಲ್ಲಿ ಈ ಪದಗಳಲ್ಲಿ ಯಾವುದು ಸೂಕ್ತವಾಗಿ ಇದೆ ಎಂಬುದನ್ನು ನಾವು ಆರಿಸಬೇಕಾಗುತ್ತದೆ. ಒನ್ ವರ್ಡ್ ಸಬ್ಸ್ಟಿಟ್ಯೂಟ್ ಕೇಳಿದ್ದಾರೆ ಸ್ನೇಹಿತರೆ. ಇಲ್ಲಿ ನೋಡೋಣ ಬನ್ನಿ, ಯಾವುದು ಈ ಪದಗಳ ಅರ್ಥ ನೋಡ್ತಾ ಬರೋಣ. ಜರ್ನಿಯರ್ ಅಂದರೆ ನಿಮಗೆ ಗೊತ್ತೇ ಇದೆ ಸ್ನೇಹಿತರೆ, ಅಂದರೆ ಪ್ರಯಾಣ ಮಾಡುವವರು ಆಗ್ತಾರೆ. ಜರ್ನಿಯರ್ ನಾವು ತಿಳ್ಕೊಳ್ತೀವಿ ಜರ್ನಿಯರ್ ಎಂದರೆ ಪ್ರಯಾಣ ಮಾಡುತ್ತಿರುವವರು ಎಂದರ್ಥ. ಈ ರೀತಿಯಾದ ಇಂಗ್ಲೀಷ್ ಪದ ಪ್ರಯೋಗಿಸುವುದಿಲ್ಲ ಸ್ನೇಹಿತರೆ. ಆಪ್ಷನ್ 3 ಜಾಗರ್, ಮೆಲುವಾಗಿ ಓಡುವವರು ಅಂದರೆ ಮೆಲ್ಲಗೆ ನಡೆಯುವವರು. ಜಾಗರ್ ಅಂದರೆ ಮೆಲ್ಲಗೆ ಜಾಗಿಂಗ್ ಮಾಡ್ಕೊತ ಹೋಗುವವರು ಸ್ನೇಹಿತರೆ. ಆಪ್ಷನ್ 2 ಫೂಟರ್ ಅಂದರೆ ಸಾಮಾನ್ಯವಾಗಿ ಅಡಿಟಿಪ್ಪಣಿ ಎಂದು ಕರೆಯಲಾಗುತ್ತದೆ ಸ್ನೇಹಿತರೆ. ಫೂಟರ್ ಅಂದರೆ ನೀವು MS ವರ್ಡಲ್ಲಿ ನಾವು MS ವರ್ಡ್ ಪೇಜಲ್ಲಿ ನಾವು ಬರೆಯುವಾಗ ಫೂಟರ್ ಡೌನ್ ಸೈಡ್ ಬರುತ್ತೆ ಅಲ್ವಾ, ಫೂಟರ್ ಅದು ಇದು ಆಗಿದೆ ಸ್ನೇಹಿತರೆ. ಆಪ್ಷನ್ 1 ಪೆಡಿಸ್ಟ್ರೇನ್ ಎಂದರೆ ಪಾದಚಾರಿ ಎಂದರ್ಥ ಸ್ನೇಹಿತರೆ. ಪೆಡಿಸ್ಟ್ರೇನ್ ಅಂದರೆ ಪಾದಚಾರಿ. ಅ ಪರ್ಸನ್ ಹೂ ಟ್ರಾವೆಲ್ ಬೈ ಫುಟ್ ಈಸ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಆಗಿದೆ. ಪೆಡಿಸ್ಟ್ರೇನ್ ಸರಿಯಾದ ಉತ್ತರವಾಗಿದೆ ಸ್ನೇಹಿತರೆ. ಥ್ಯಾಂಕ್ ಯು ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್